ನಮಸ್ಕಾರ. ನಾನು ಶಿವಕುಮಾರ್. ಸೊ, ಅರ್ಥಮ್ಯಾಟಿಕ್ ಪ್ರೋಗ್ರೆಷನ್ ಚಾಪ್ಟರ್ ನಂಬರ್ 5 ಇದೆ. ಎಕ್ಸರ್ಸೈಸ್ 5.1. ಸೊ, ಫೋರ್ತ್ ಮೇನ್ ಕ್ವೆಶ್ಚನ್ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ APs? ಇಫ್ ದೇ ಫಾರ್ಮ್ ಆನ್ AP, ಫೈಂಡ್ ದ ಕಾಮನ್ ಡಿಫರೆನ್ಸ್ D ಅಂಡ್ ರೈಟ್ 3 more ಟರ್ಮ್ಸ್. ಇವುಗಳಲ್ಲಿ ಯಾವ ಸಮಾಂತರ ಶ್ರೇಣಿಗಳಾಗಿವೆ? ಸಮಾಂತರ ಶ್ರೇಣಿಗಳಾಗಿದ್ದಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದು ಅದರ ಮುಂದಿನ 3 ಪದಗಳನ್ನು ಬರೆಯಿರಿ. ಓಕೆ. ಸೊ, ನಮಗೆ ಇಲ್ಲಿ ಫಸ್ಟ್ ಟರ್ಮ್ ಇದೆ ಮೈನಸ್. ಓಕೆ. ಸೊ, ಇದು A1, A2, A3, A4. ಓಕೆ. ಸೊ, ನಂಬರ್ಸ್ಗೆ ಒಂದು ನೇಮ್ ಕೊಡಿ. ಸೊ, ಕಾಮನ್ ಡಿಫ್ರೆನ್ಸ್ ಬೇಕು ನಮಗೆ. ಕಾಮನ್ ಡಿಫ್ರೆನ್ಸ್ D ಈಕ್ವಲ್ ಟು A3 ಮೈನಸ್ A2 ಈಕ್ವಲ್ ಟು A2 ಮೈನಸ್. ಇದನ್ನ ಜಸ್ಟ್ ನೀವು ಪ್ರಾಕ್ಟೀಸ್ಗೆ ಇಟ್ಕೊಳ್ಳಿ. ಯಾವ್ದಾರು 2 ನಂಬರ್ ಡಿಫ್ರೆನ್ಸ್ ತೊಗೊಂಡ್ರೂ ಸಾಕಾಗತ್ತೆ. ಬಟ್ ಈ ಥಿಯರಿನ ನೆನ್ಪಿಟ್ಕೊಳ್ಳಿ. ಯಾಕಂದರೆ ಮುಂದೆ ನಮಗೆ nth ಟರ್ಮ್ ಫೈಂಡ್ ಔಟ್ ಮಾಡಬೇಕು. ಹಂಗಂದ್ರೆ ಈ ಸೀರೀಸ್ನಲ್ಲಿ ಈಗ ನನಗೆ ಯಾರಾದ್ರೆ ಬಂದು A50 ಫೈಂಡ್ ಔಟ್ ಮಾಡಿ ಅಂತಂದರೆ ನಮಗೆ ಇದು ಹೆಲ್ಪ್ಫುಲ್ ಆಗಿದೆ ಈ ಥಿಯರಿ. ಓಕೆ. ಸೊ, A3 ವ್ಯಾಲ್ಯೂ -2, A2 ವ್ಯಾಲ್ಯೂ -6, ಮೈನಸ್ ಆಫ್ -6. ಸೊ, -2 ಮೈನಸ್ ಇಂಟು ಮೈನಸ್ ಪ್ಲಸ್ 6. ಸೊ, 4 ಬಂತು. A2 ವ್ಯಾಲ್ಯೂ -6 ಇದೆ. A1 ವ್ಯಾಲ್ಯೂ -10, ಮೈನಸ್ ಆಫ್ ಮೈನಸ್. ಸೊ, -6 ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ, ಇದು ವ್ಯಾಲ್ಯೂ 4. ಸೊ, ಕಾಮನ್ ಡಿಫ್ರೆನ್ಸ್ 4 ಇದೆ. ಸೊ, ಹಂಗಂದ್ರೆ ನಮಗೆ ಇನ್ನೂ 3 ನಂಬರ್ ಬರಿಬೇಕು. ಸೊ, A5 ಈಕ್ವಲ್ ಟು A4 ಪ್ಲಸ್ ಕಾಮನ್ ಡಿಫ್ರೆನ್ಸ್. A4 2 ಇದೆ, ಕಾಮನ್ ಡಿಫ್ರೆನ್ಸ್ 4 ಇದೆ, ವ್ಯಾಲ್ಯೂ 6. ಓಕೆ. ಸೊ, ಈ ಸೀರೀಸ್ನಲ್ಲಿ ನೆಕ್ಸ್ಟ್ ನಂಬರ್ 6. ಸೊ, ಇದಕ್ಕೆ ಇನ್ನೂ 4 ಆ್ಯಡ್ ಮಾಡಿದರೆ 10, 4. ಕ್ಲಿಯರ್? ಸೊ, ಇದೇ ಥರ +4 ಆ್ಯಡ್ ಮಾಡ್ತಾ ಈ ಸೀರೀಸ್ನ ಕಂಪ್ಲೀಟ್ ಮಾಡ್ಬೋದು. ಓಕೆ. ಸೊ, ಇನ್ ಕೇಸ್ ಇದನ್ನು ನಂಬರ್ ಲೈನಲ್ಲಿ ನೋಡಬೇಕಂತಂದರೆ -10 ಸಮ್ವೇರ್ ಎಲ್ಲಿದೆ, -10 ಇಂದ ಈ ಕಡೆ ಹಂಗೆ -6. ಓಕೆ. ಸೊ, -2 +2 ಇಲ್ಲಿ +6 +10. ಓಕೆ. 14, 18 ಈ ಥರ ಕಂಟಿನ್ಯೂ. ಸೊ, A6 ಈಕ್ವಲ್ ಟು A5 ಪ್ಲಸ್ ಡಿಫ್ರೆನ್ಸ್. A5 6 ಬಂತು, 4 ಈಕ್ವಲ್. ಸೊ, ಈ ನಂಬರ್ 10. ಸೊ, ಈ 10ಗೆ ಮತ್ತೊಂದು ಸಲ 4 ಆ್ಯಡ್ ಮಾಡಿದರೆ 14 ಬಂತು. ಇದು ಥರ್ಡ್ ಟರ್ಮ್ ಫೈಂಡ್ ಔಟ್ ಮಾಡೋದು. ಆ ಥರ ಅದರ ಮುಂದಿನ 3 ಪದಗಳನ್ನು ಬರೆಯಿರಿ. ಮುಂದಿನ 3 ಪದಗಳು. ಎಸ್. ಕ್ಲಿಯರ್? ಸೊ, ನೆಕ್ಸ್ಟ್ ಕ್ವೆಶ್ಚನ್. ಸೊ, ಫಿಫ್ತ್ ಕ್ವೆಶ್ಚನ್. ಫಸ್ಟ್ ವ್ಯಾಲ್ಯೂ 3 ಇದೆ. ಸೊ, ನಮಗೆ ಕಾಮನ್ ಡಿಫ್ರೆನ್ಸ್ ಬೇಕು. ಇದು A1, A2, A3, A4. ಮುಂದೆ A5, A6, A7 ಫೈಂಡ್ ಔಟ್ ಮಾಡಬೇಕು. ಸೊ, ಕಾಮನ್ ಡಿಫ್ರೆನ್ಸಿಗೆ A3 ಮೈನಸ್ A2 ಈಕ್ವಲ್ ಟು A2 ಮೈನಸ್. ಕ್ಲಿಯರ್? ಸೊ, A3 ವ್ಯಾಲ್ಯೂ 3 ಪ್ಲಸ್ 2√2 ಮೈನಸ್ A2 ವ್ಯಾಲ್ಯೂ 3 ಮೈನಸ್ ರೂಟ್. ಓಕೆ. ಸೊ, ಇಲ್ಲಿ A2 ವ್ಯಾಲ್ಯೂ 3 ಪ್ಲಸ್ √2. ಓಕೆ. ಸೊ, ಮೈನಸ್ A1 ವ್ಯಾಲ್ಯೂ. ಸೊ, ಇಲ್ಲಿಂದ 3 ಪ್ಲಸ್ 2√. ಓಕೆ. ಈ ಮೈನಸ್ ಮಲ್ಟಿಪ್ಲೈ ಒಳಗಡೆ ಬ್ರ್ಯಾಕೆಟಲ್ಲಿ ಮಲ್ಟಿಪ್ಲೈ ಮಾಡಿದಾಗ ಇದು -3. ಓಕೆ. ಸೊ, ಓಕೆ. ಮೈನಸ್ ಇಂಟು ಪ್ಲಸ್ ಮೈನಸ್ ರೂಟ್. ಸೊ, +3 -3 0 ಆಯಿತು. ಪ್ಲಸ್ 2√2 ಮೈನಸ್ √2. ಹಂಗಂದ್ರೆ ಇಲ್ಲಿ 1 ಇದೆ. 2√2 ಮೈನಸ್ 1√2 ಈಸ್ ರೂಟ್. ಇಲ್ಲಿ 3 ಮತ್ತು 3 0 ಆಯಿತು, ರೂಟ್. ಸೊ, ಎರಡರದ್ದು ವ್ಯಾಲ್ಯೂ ರೂಟ್. ಕಾಮನ್ ಡಿಫ್ರೆನ್ಸ್ √2 ಇದೆ. ಸೊ, ನಮಗೆ A5 ವ್ಯಾಲ್ಯೂ ಈಕ್ವಲ್ ಟು A4 ಪ್ಲಸ್ ಕಾಮನ್ ಡಿಫ್ರೆನ್ಸ್.
3 root 2 plus 1 root is 4 root. Clear? So A6 value is A5 plus common difference. A5 value 3 plus 4 root. Common difference root. So 3 plus 4 root 2 plus 1 root 2 is 5 root. So A7 equal to A6 plus difference. A6 3 plus 5 root 2 plus root 3 plus 6 root. Here 3 ಟರ್ಮ್ ಬಂದಿದೆ, 3 ನೆಕ್ಸ್ಟ್ ಟರ್ಮ್ ಆಮೇಲೆ ಡಿಫ್ರೆನ್ಸ್. ಕ್ಲಿಯರ್? ನೆಕ್ಸ್ಟ್ ಕ್ವೆಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವೆಶನ್ ಎ ಪಿ ಅಂತ ಚೆಕ್ ಮಾಡಬೇಕು. ಓಕೆ, ಸೊ ಎ ವ್ಯಾಲ್ಯೂ 0.2. ಕ್ಲಿಯರ್ಲಿ ನಂಬರ್ಸ್ ನೋಡಿದರೆ ನಮಗೆ ಗೊತ್ತಾಗ್ತಾ ಇದೆ ಇದು ಎ ಪಿ ಇಲ್ಲ ಅಂತ. ಆದ್ರೂ ಚೆಕ್ ಮಾಡೋಣ. ಈಕ್ವಲ್ ಟು ಎ ಕಾಮನ್ ಡಿಫರೆನ್ಸ್ ಇಸ್ ಈಕ್ವಲ್ ಟು A3 minus A2 ಈಕ್ವಲ್ ಟು A2 minus A1. ಓಕೆ, ಇದು A1 A2 A3 A4. ಸೊ A3 ವ್ಯಾಲ್ಯೂ 0.222. A2 ವ್ಯಾಲ್ಯೂ 0.2. ಓಕೆ, ಸೊ ಇಲ್ಲಿ 0.22 ಮೈನಸ್ 0.22 ಬರೀಬೇಕಂದ್ರೆ 0.00. ಸಬ್ಸ್ಟ್ರಾಕ್ಷನ್ ಜಸ್ಟ್ ಡೆಸಿಮಲ್ ಸಬ್ಸ್ಟ್ರಾಕ್ಷನ್ ಮಾತ್ರ 0.22. ಇಲ್ಲಿ ಏನೂ ಇಲ್ಲ, ನಾನು 0 ಆ್ಯಡ್ ಮಾಡ್ಕೋಬೋದು. ಸಬ್ಸ್ಟ್ರಾಕ್ಟ್ ಮಾಡಿದಾಗ E2 0 0 0.002. ಓಕೆ, ಇದು ನಾಟ್ ಈಕ್ವಲ್ ಟು, ಯಾಕಂದರೆ 0.22 ಮೈನಸ್ 0.2 ಇಲ್ಲಿ 2. ಓಕೆ, ಸೊ ಎರಡು ವ್ಯಾಲ್ಯೂ ಸೇಮ್ ಇಲ್ಲ, 0.002 ಮತ್ತು 0.02. ಸೊ ದಿಸ್ ಈಸ್ ನಾಟ್ ಆನ್ ಎ ಪಿ. 6 ಸಬ್ ಕ್ವೆಶನ್ ನಾಟ್ ಆ್ಯನ್ ಎ ಪಿ. ಸೊ ಎ ಪಿ ಇಲ್ಲ ಅಂದರೆ ನಮಗೆ ನೆಕ್ಸ್ಟ್ ಟೈಮ್ ಸಿಗಲ್ಲ, ಬಟ್ ಸೀಕ್ವೆನ್ಸ್ ನೋಡಿದರೆ ಬರಿಬೋದು. ಓಕೆನಾ? ಸೊ ಇಲ್ಲಿ ಒನ್ ಆಫ್ಟರ್ ಡೆಸಿಮಲ್ 1 ಇದೆ, 2 ಸಲ 3 4, ನೆಕ್ಸ್ಟ್ ನೀವು 5 ಸಲ ಬರ್ಕೋಬೋದು. ಬಟ್ ಇದು ಎ ಪಿ ಇಲ್ಲ, ಸೊ ನಾವು ಇದನ್ನು ಕನ್ಸಿಡರ್ ಮಾಡೋದು ಬೇಡ. ಓಕೆ, ಥ್ಯಾಂಕ್ ಯು.